ಇದ್ಯಾವುದಿದು 2 ಬಾಕ್ಸು? ಅಲ್ಲ, ನಾನು 10 ನಿಮಿಷ ಮುಂಚೆ ಬಂದಾಗ ಈ ಬಾಕ್ಸ್ ಇಲ್ಲಿ ಇರ್ಲಿಲ್ವಲ್ಲ, ಆದ್ರೆ ಈಗ ದಿಢೀರಂತ 2 ಬಾಕ್ಸು. ಏನಿರ್ಬೋದು ಇದರಲ್ಲಿ? ಮೈಸೂರು ಪಾಕ್ ವಾಸನೆ. ಹಂಗಿದ್ರೆ ಇದು ಪಕ್ಕ ಪಾರ್ವತಿ ಅಕ್ಕ ಅವ್ರ ಅಮ್ಮನ ಪ್ಲಾನೇನೆ. ಹೆಂಗೋ ಇವತ್ತು ಊರಿಗೆ ಹೊರಡ್ತಾ ಇದಾರಲ್ಲ, ಒಂದು ಬಾಕ್ಸ್ ಮೈಸೂರು ಪಾಕ್ ತಗೊಂಡು ಹೋಗ್ತೀನಿ ಅಂತ ಬೇರೆ ಹೇಳಿದ್ರು. ಹೇಳ್ದಂಗೆ ತಗೊಂಡೇ ಬಿಟ್ಟಿದಾರಲ್ಲ. ಅದು ಇಷ್ಟು ದೊಡ್ಡ ಬಾಕ್ಸು, ಇದರಲ್ಲಿ 100ಕ್ಕಿಂತ ಮೇಲಿದೆ ಅನ್ಸುತ್ತೆ. ಅಯ್ಯೋ, ಇವಳು ಇಲ್ಲೇನು ಮಾಡ್ತಿದ್ದಾಳೆ ನಿಂತ್ಕೊಂಡು? ಕಾಫಿ ಕೊಡು ಅಂತ ಅವಾಗಲಿಂದ ಬಡ್ಕೋತಾ ಇದ್ದೀನಿ, ಸುಮ್ಮನೆ ನಿಂತ್ಕೊಂಡಿದ್ದಾಳಲ್ಲ. ಗಂಗಾ, ಗಂಗಾ, ಹೆಸರನ್ನೇ ಕೇಳೋದು. ಕಾಫಿ ಕೊಡೆ ಮರೆತಿ, ತಲೆನೋಯ್ತಿದೆ. ರೀ, ಬನ್ನಿ ಇಲ್ಲಿ. ಏನು ನಡೀತದೆ ಗೊತ್ತಾ ಮನೇಲಿ? ನೋಡಿ ಅಲ್ಲಿ ಪಾರ್ವತಿ ಅಕ್ಕವ್ರಮ್ಮ ಮೈಸೂರು ಪಾಕ್ ತೊಗೊಂಡು ಹೋಗ್ಬೇಕು ಅಂದ್ಬಿಟ್ಟು 2 ಬಾಕ್ಸ್ ಎತ್ತಿಟ್ಕೊಂಡಿದ್ದಾರೀ. ಹಾಂ, ಹೌದಾ? ನೋಡಿ ಇಲ್ಲಿ ಎಷ್ಟು ದೊಡ್ಡ ಬಾಕ್ಸು. ಇದರಲ್ಲಿ ಸುಮಾರು 100 ಮೇಲಿರುತ್ತೆ. ಇನ್ನೊಂದು ಬಾಕ್ಸ್ ನೋಡಿ ಕೆಳಗಡೆನೇ ಇದೆ. ನೋಡಿದ್ರಾ, ನನ್ನ ಹತ್ರ ಹೇಳಿದ್ರು 50 ಪೀಸ್ ಮಾತ್ರ ಎತ್ಕೊಂಡು ಹೋಗ್ತೀನಿ, ಇನ್ನು 50 ಪೀಸ್ ನೀನು ಮಾಡಿಕೊ ಅಂತ. ಈಗ ನೋಡ್ರಿ ಎಷ್ಟು ದೊಡ್ಡ ದೊಡ್ಡ ಬಾಕ್ಸ್ ಇಟ್ಕೊಂಡಿದಾರಲ್ಲ. ಅದ್ರಲ್ಲಿ ಏನಿದ್ಯೋ ಏನೋ ಕಣೆ, ಮೈಸೂರು ಪಾಕ್ ಅಂತ ಹಿಂಗೆ ಹೇಳ್ತೀಯಾ? ರೀ, ವಾಸನೆ ನೋಡಿದ್ರೆ ಗೊತ್ತಾಗಲ್ವ ರೀ? ಬಾಕ್ಸ್ ಓಪನ್ ಮಾಡೋದೇ ಬೇಡ. ಅಯ್ಯೋ, ಏನಾದರೂ ಮಾಡ್ಕೊಳ್ಳಿ ಬಿಡೆ, ಅವ್ರು ಮಾಡಿದ್ದಲ್ವಾ, ತಗೊಂಡೋಗ್ಲಿ ಬಿಡು. ಅಯ್ಯೋ, ನಿಮ್ಮ ಯಾವಾಗ ನೋಡ್ರಿ ಹಿಂಗೆ ಮಾಡ್ತೀರಾ, ಏನು ಗೊತ್ತೇ ಆಗೋದಿಲ್ಲ. ಆ ಮೈಸೂರು ಪಾಕ್ ಮಾಡೋದಕ್ಕೆ ನಮ್ಮನೆಯಿಂದ ತಾನೆ ತುಪ್ಪ, ಕಡಲೆ ಹಿಟ್ಟು, ಆಮೇಲೆ ಎಣ್ಣೆ, ಏಲಕ್ಕಿ, ಅದು ಇದು ಎಲ್ಲ ಖರ್ಚಾಗಿರೋದು. ಇದೆಲ್ಲ ಎಲ್ಲಿಂದ ಬರ್ತಾ ಇದೆ? ಇದೆಲ್ಲ ನಮ್ಮ ಸಂಬಳದಿಂದನೇ ಬರ್ತಾ ಇರೋದು. ನಾವು ಕಷ್ಟಪಟ್ಟು ದುಡಿದು ತಗೊಂಡಿರೋ ಅಂತ ದಿನಸಿನಲ್ಲಿ ಅವ್ರು ಮಾಡ್ಕೊಂಡು ಮಜಾ ಮಾಡ್ಕೊಂಡ್ರೆ ಹೆಂಗಿರಿ? ಏನೋ ಒಂದು 20 ಪೀಸೋ 30 ಪೀಸೋ ತೊಗೊಂಡು ಹೋಗಬೇಕು. ಹಾಳಾಗೋಗ್ಲಿ 50 ಪೀಸ್ ತೊಗೊತೀನಿ ಅಂದರು. ಹೋಗ್ಲಿ ಬಿಡು ಅಂತ ಅಂದ್ಕೊಂಡ್ರೆ ಇಷ್ಟೊಂದು ತಗೊಳ್ಳೋದು. ಅಯ್ಯೋ, ಇವಾಗ ಅದಕ್ಕೆ ಏನು ಮಾಡು ಅಂತ್ಯಾ? ನೋಡಿ, ಇದನ್ನು ಹೇಗಾದರೂ ಮಾಡಿ ಇದರಲ್ಲಿ ಒಂದು ಸ್ವಲ್ಪ ಮೈಸೂರು ಪಾಕ್ನ ಎತ್ ಮಾಡೋದು ಬಿಡ್ತೀನಿ. ಲೇ, ಅಂಥ ಕೆಲಸ ಮಾತ್ರ ಮಾಡಬೇಡ. ಮೊದಲೇ ಅದಕ್ಕೆ ಅಮ್ಮನ ಬಾಯಿ ಸರಿ ಇಲ್ಲ, ಗೊತ್ತಾದರೆ ಮತ್ತೆ ಬೇರೆ ಏನಾದ್ರು ಪ್ಲ್ಯಾನ್ ಮಾಡ್ತಾರೆ. ಸುಮ್ಮನೆ ಅಲ್ಲಿ ಇಟ್ಬಿಡು. ಅಯ್ಯೋ ಪಾರ್ವತಿ, ಬಾಯಿಲಿ ಅಳ್ತಾ ನಿಂತಿದೆಯಲ್ಲ, ಬಾಯಿಲಿ. ಲೇ ಗಂಗಾ, ಪಾರ್ವತಿ ಅದಕ್ಕೆ ಮತ್ತೆ ಅವ್ರ ಅಮ್ಮ ಬರ್ತಾ ಇದ್ದಾರೆ ಅನ್ಸುತ್ತೆ. ಇರೇ, ಅಲ್ಲಿ ಇಟ್ಬಿಡು ಮೊದಲು ನೀನಲ್ಲಿ. ಅಮ್ಮ, ಇದೇನಮ್ಮ ಇಷ್ಟು ದೊಡ್ಡ ಬಾಕ್ಸು? ಅದೇ ಹೇಳಿದ್ಮೇಲೆ ಮೈಸೂರು ಪಾಕ್ ಅಂತ ಒಂದು 150 ಮೈಸೂರು ಪಾಕ್ ಎತ್ಕೊಂಡು ಹೋಗ್ತಾ ಇದ್ದೀನಿ. ನಿಮ್ಮ ಅತ್ತೆಗೆ ಹೇಳ್ಗಿಲಿ ಆಮೇಲೆ. ಇಲ್ಲಮ್ಮ, ನಾನು ಯಾಕೆ ಹೇಳಲಿ? ಅಲ್ಲ, ಅವ್ರಿಷ್ಟು ದೊಡ್ಡ ಬಾಕ್ಸ್ ನೋಡಿದ್ರೆ ಅದರಲ್ಲಿ ಏನಿದೆ ಅಂತ ಕೇಳಲ್ವಾ? ಅಯ್ಯೋ, ಕೇಳಿದ್ರೆ ಒಂದು ಸ್ವಲ್ಪ ಮೈಸೂರು ಪಾಕ್ ಎತ್ಕೊಂಡಿದ್ದೀನಿ ಅಂತಲೂ ಹೇಳ್ತೀನಿ. ಬಾಕ್ಸ್ ಚಿಕ್ಕದಿರಲಿಲ್ಲ, ಅದಕ್ಕೆ ದೊಡ್ಡದೇ ತೊಗೊಂಡೋಗಿರ್ತೀನಿ. ಇನ್ನೊಂದು ದಿನ ಬಂದಾಗ ತಂದು ಕೊಡ್ತೀನಿ ಅಂತ ಹೇಳ್ತೀನಿ ಬಿಡೆ. ಸರಿ, ಆಯಿತು. ಅಮ್ಮ, ಅಂದರೂ ನೀನು ಹೋಗ್ತಿದ್ಯಾ ಅಂತ ತುಂಬ ಬೇಜಾರಾಗ್ತಿದೆ ಕಣಮ್ಮ. ಇನ್ನೊಂದು ದಿನ ಇದ್ದಿದ್ರೆ ಏನಾಗ್ತಿತ್ತು? ಇಲ್ಲ ಕಣೆ ಪಾರ್ವತಿ, ಹೋಗಬೇಕು. ಬಂದೊಂದು ವಾರ ಆಯ್ತಲ್ಲ ಬಂದು. ಅಲ್ಲಿ ನಿಮ್ಮಪ್ಪ ಅದೇನು ಮಾಡ್ಕೊಂಡವ್ರೋ ಏನೋ, ಮನೆ ಮುಂದೆ ಕಸ ಗುಡಿಸೋರೋ ಇಲ್ವೋ. ಮನೆ ಮುಂದೆ ಎಲೆಗಳೆಲ್ಲ ಬಿದ್ದಿದ್ರೆ ನೋಡೋರೆಲ್ಲ ಏನು ಅನ್ಕೋತಾರೆ? ಇನ್ನೇನು ಪಾಳಿತನಕ್ಕೆ ಬಂದೇ ಬತ್ಯ. ನೀನು ಸೀಮಂತಕ್ಕೂ ನಾನು ಬತ್ತೀನಿ ಹೇಳು. ಯೋಚನೆ ಮಾಡಬೇಡ, ಒಂದು ಕೆಲಸ ಮುಟ್ಟಬೇಡ ನೀನು. ಒಂದ್ಸತಿ ಏನಾರು ಮಾಡೋಕ್ಕೆ ಶುರು ಮಾಡಿದೆ ಮಾಡಿಸ್ತಾನೆ ಇರ್ತಾರೆ. ಆಮೇಲೆ ಒಂದು ನೆನ್ಪಿಟ್ಕೋ, ನಿನ್ನ ವಾರಗಿತ್ತಿ ಕಾಯ್ತಿದ್ದಾಳೆ ನೀನು ಕೆಲಸ ಮಾಡಲಿ ಅಂತ. ಅವಳು ಮುಂದೆ ಅಪ್ಪಿ ತಪ್ಪಿಯೂ ಮಾಡೋಕ್ಕೋಗ್ಬೇಡ.
ಆಮೇಲೆ ಅವಳ ಕಣ್ಣು ಬೇರೆ ಸರಿ ಇಲ್ಲ. ಯಾವಾಗಲೂ ನಿನ್ನ ಹೊಟ್ಟೆನೇ ನೋಡ್ತಿರ್ತಾಳೆ ನೋಡು. ಅವಳು ಬಸ್ರಿ ಆಗಿಲ್ಲ ಅಂತ ಹೊಟ್ಟೆ ಉರಿ. ಹುಷಾರ. ಆಮೇಲೆ ಊಟಕ್ಕೆ ಏನಾರು ಹಾಕಿ ಕೊಟ್ಟವಳು. ಅವಳು ತಿಂದ ಮೇಲೆ ನೀನು ತಿನ್ನು. ಒಂದು ಕೆಲಸ ಮಾಡು, ಅವಳಿಗೆ ಊಟ ಏನಾದ್ರು ತಂದು ಕೊಟ್ರೆ ನನ್ನ ಪ್ರೀತಿಯ ವಾರ್ಗಿತ್ಯ ಅಲ್ವಾ, ನನ್ನ ತಂಗಿ ಇದ್ದಂಗಲ್ವಾ ನೀನು. ನನಗೋಸ್ಕರ ಒಂದೇ ಒಂದು ಸ್ಪೂನ್ ತಿನ್ನು ಅಂತ ಅವಳಿಗೆ ಮೊದಲು ನೀನು ತಿನ್ನಿಸ್ಬಿಟ್ಟೆ, ಆಮೇಲೆ ನೀನು ತಿನ್ನಬೇಕು. ಆಯ್ತಮ್ಮ. ಆಮೇಲೆ ನೋಡು, ಕೆಳಗಡೆ ಇದೆಯಲ್ಲ ಬಾಕ್ಸು, ಅದ್ರ ತುಂಬಾ ಮೈಸೂರು ಪಾಕಿದೆ. ಇದನ್ನು ತೊಗೊಂಡೋಗಿ ನಿನ್ನ ರೂಮಲ್ಲಿ ಇಟ್ಕೊಂಡ್ಬಿಡು, ಕಬೋರ್ಡ್ ಒಳಗಡೆ. ಅಲ್ಲಮ್ಮ, ಕಬೋರ್ಡಲ್ಲಿ ಇಟ್ಕೊಳ್ಳೋದಾ? ಇಲ್ಲೇ ಇರಲಿ ಬಿಡು. ಅಯ್ಯೋ ತಂಟಿ ಥರ ಆಡ್ಬೇಡ ಕಣೆ. ಇಲ್ಲಿ ಇಟ್ಟರೆ ಮನೇಲಿರೋರೆಲ್ಲ ತಗೊಂಡು ತಿಂದು ಖಾಲಿ ಮಾಡಲ್ವಾ? ಎಷ್ಟೊಂದು ತುಪ್ಪ ಹಾಕ್ಬಿಟ್ಟು ಮಾಡಿದ್ದೀನಿ, ನಿನಗೋಸ್ಕರನೇ ಮಾಡಿರೋದು ನಾನು. ಇಲ್ಲೆಲ್ಲ ಇಟ್ಟರೆ ಎಲ್ಲ ತಿನ್ಕೊಂಡ್ಬಿಡ್ತಾರೆ. ತಗೊಂಡೋಗಿ ಕಬೋರ್ಡಲ್ಲಿ ಭದ್ರವಾಗಿ ಲಾಕ್ ಮಾಡು. ನಿನ್ನ ಗಂಡನಿಗೆ ಅವಾಗವಾಗ ಕೊಡು. ಆಮೇಲೆ ಹೇಳು, ಮನೇಲಿರೋರಿಗೆ ಯಾರಿಗೂ ಹೇಳ್ಬೇಡಿ ಮೈಸೂರು ಪಾಕಿಲ್ಲಿ ಇಟ್ಕೊಂಡಿರೋದು ಅಂತ. ಸರಿ ಅಮ್ಮ, ಆಯಿತು. ನಾನೇನು ಹೊರಡ್ತೀನಿ, ಹುಷಾರು. ಹೋದ್ಮೇಲೆ ಫೋನ್ ಮಾಡ್ತೀನಿ. ನಾನು ಹೇಳಿದ್ದನ್ನು ಯಾವುದು ಮರಿಬೇಡ. ಬೀಗ್ರೆ, ಇವತ್ತೊಂದಿನ ಇರ್ಬೋದಿತ್ತಲ್ಲ, ಇನ್ನೊಂದೆರಡು ದಿನ. ನೀವು ಬಂದಂಗೆ ಆಗಲಿಲ್ಲ ನೋಡಿ, ಇದ್ದಂಗೆ ಆಗಲೇ ಇಲ್ಲ. ಅಯ್ಯೋ, ಏನು ಮಾಡೋದು ಹೇಳಿ ಜಯಕ್ಕ. ಮನೆ ಕಡೆ ನಮ್ಮ ಯಜಮಾನಪ್ಪ ಎಲ್ಲ ಕೆಲಸ ಮಾಡ್ಕೋಬೇಕಲ್ಲ. ನನಗೇನೋ ಇರ್ಬೇಕಂತಾನೆ ಆಸೆ ಇತ್ತು. ಮಗಳ ಜೊತೆ ಇರೋಕ್ಕೆ ಯಾವ ತಾಯಿ ತಾನೇ ಇಷ್ಟ ಇರಲ್ಲ. ನಾನು ನನ್ನ ಮಗಳ ಕೈಲಿ 9 ತಿಂಗಳು ಆಗೋವರೆಗೂ ಈ ಕಡೆ ಕಡ್ಡಿ ತೆಗೆದು ಈ ಕಡೆ ಕಿಡಿಸ್ಬಾರ್ದು ಅಂತ ಅಂದ್ಕೊಂಡಿದ್ದೆ. ಅಷ್ಟು ಚೆನ್ನಾಗಿ ನೋಡ್ಕೋಬೇಕು ಅಂತ ಆಸೆ ನನಗೆ. ಏನು ಮಾಡೋದು ಹೇಳಿ, ಈ ಗಂಡ ಅನ್ನೋ ಪ್ರಾಣಿ ಬಿಡಬೇಕಲ್ಲ, ಹೋಗಲೇಬೇಕು. ಈಗಲೂ ಏನು ಅಡ್ಡಿ ಇಲ್ಲ, ನೀವೆಲ್ಲ ಇದ್ದೀರಲ್ಲ. ಈಗೇನು ಅಡ್ಡಿ ಇಲ್ಲ ಬಿಡಿ. ನೀವು ನನ್ನ ಮಗಳನ್ನ ನಾನು ಅನ್ಕೊಂಡಿರೋ ಥರನೇ ನೋಡ್ಕೋತೀರ ಅಲ್ವಾ ಜಯಕ್ಕ? ನೋಡ್ಕೋತೀವಿ, ನೋಡ್ಕೊಂಡ್ರೆ ಆಯಿತು ಬಿಡಿ. ಆದ್ರೂ ಇಂಥ ಟೈಮಲ್ಲಿ ಸ್ವಲ್ಪ ಕೆಲಸ ಮಾಡಿದ್ರೇ ಹೆರಿಗೆ ಸಲೀಸಾಗುತ್ತೆ. ಅಯ್ಯಯ್ಯೋ ಬೇಡ ಜಯಕ್ಕ, ಅಂಥ ತೊಂದರೆ ತಗೊಳ್ಳೋದೇ ಬೇಡ. ಹಿಂಗೆ ನಮ್ಮ ಮನೆ ಹಿಂದಗಡೆ ಒಬ್ಳು ಕಮಲವ್ವ ಅಂತ ಅವಳ ಮಗಳಿಗೆ ಹಿಂಗೇನೆ ಹೆರಿಗೆ ಸಲೀಸಾಗಲಿ ಅಂದ್ಬಿಟ್ಟು ಕಸ ಗುಡ್ಸಕ್ಕೆ ಕೊಡೋದು, ನೆಲ ಒರ್ಸಕ್ಕೆ ಕೊಡೋದು, ಅದು ಇದು ಸಿಕ್ಕಾಪುಟ್ಟ ಕೆಲಸ ಕೊಟ್ಟಿದ್ದ ಅಷ್ಟೇ. ಹೆರಿಗೆ ಸಮಯದಲ್ಲಿ ಹೆರಿಗೆ ಕಷ್ಟ ಆಗೋಯ್ತು, ಮಗು ಸತ್ತೇ ಹೋಯ್ತು. ಅಯ್ಯೋ, ಯಾಕೆ ಬೇಕು ಅಂತ ಕೆಲಸ? ಇವಾಗೇನು ಜಯಕ್ಕ, ಒಳ್ಳೊಳ್ಳೆ ದೊಡ್ಡ ದೊಡ್ಡ ಆಸ್ಪತ್ರೆಗಳಿದ್ದಾವೆ. ನೀವು ದೊಡ್ಡ ದೊಡ್ಡ ಆಸ್ಪತ್ರೆಗೆ ತೋರಿಸ್ತೀರ. ಒಳ್ಳೆ ಕಡೆ ತೋರಿಸಿ, ಬೇಕಾದ್ರೆ ನಾರ್ಮಲ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಆಪ್ರೇಷನ್ನೇ ಆಗಲಿ ಬೇಕಾದ್ರೆ. ನನ್ನ ಮಗಳು ಇನ್ನೇನು ಮಾಡ್ಬೇಕು ಕೆಲಸನ? ಬಾಳಿತನದಲ್ಲಿ ಮಗನ ನಾನು ನೋಡ್ಕೋತೀನಿ, ಮನೆ ಕೆಲಸ ನಮ್ಮ ಯಜಮಾನಪ್ಪ ನೋಡ್ಕೋತಾರೆ. ಆಮೇಲೆ ಇಲ್ಲಿಗೆ ಬಂದಮೇಲೆ ನೀವಿದ್ದೀರಾ, ನಮ್ಮ ಅಳಿಯಂದ್ರಿದ್ದಾರೆ. ಹೆಚ್ಚಾಗಿ ನಮ್ಮ ಗಂಗಾ ಇದ್ದಾಳೆ ಅಲ್ವಾ ಗಂಗಾ? ಆಂಟಿ ಹೌದು. ಮತ್ತಿನ್ನೇನು ಜಯಕ್ಕ ಚಿಂತೆ ನನಗೆ. ನನ್ನ ಮಗಳು 1 ವರ್ಷ ಬಾಣಿತನ ಇಲ್ಲಾದರೂ ಮಾಡಿಸ್ಕೊಳ್ಳಿ, ಅಲ್ಲಾದರೂ ಮಾಡಿಸ್ಕೊಳ್ಳಿ, ಎಲ್ಲಾದರೂ ಮಾಡಿಸ್ಕೊಳ್ಳಿ ಬಿಡಿ. ಎಲ್ಲ ಅನುಕೂಲ ಇರುತ್ತೋ ಅಲ್ಲಿ. ಆಗಲಿ ಬಿಡಿ. ಸರಿ ಜಯಕ್ಕ, ನಾನೇನು ಬರ್ತೀನಿ ಕಣವ ಪಾರ್ವತಿ, ಬರ್ತೀನಿ ಅಳಿ ಅಂದರೆ. ಗಂಗಾ, ಶಿವು ಬರಲಾ? ಅದೇನದು ಅಷ್ಟು ದೊಡ್ಡ ಬಾಕ್ಸ್ ತಗೊಂಡಿದ್ದೀರಲ್ಲ, ಏನಿದೆ ಅದರಲ್ಲಿ? ಅಯ್ಯೋ ಜಯಕ್ಕ, ಅದೇ ಹೇಳಿದ್ನಲ್ಲ, ಒಂದು 50 ಮೈಸೂರು ಪಾಕ್ ತಗೊಂಡೋಗ್ತೀನಿ ಅಂತ. ದೊಡ್ಡ ಬಾಕ್ಸು ಚಿಕ್ಕ ಬಾಕ್ಸು ಸಿಗಲಿಲ್ಲ, ಅದಕ್ಕೆ ದೊಡ್ಡ ಬಾಕ್ಸೇ ತಗೊಂಡ್ಬಿಟ್ಟೆ. ಮುಂದಿನ ಸತಿ ಬಂದಾಗ ತಂದು ಕೊಡ್ತೀನಿ ಬಿಡಿ, ಇಂಥದ್ದೇನೂ ಇಲ್ಲ ಇದರಲ್ಲಿ. ಹಂಗ ಇನ್ನೊಂದು 50 ತಗೊಂಡು ಹೋಗ್ಬೇಕಿತ್ತು, ನಮ್ದೇನಿಲ್ಲಪ್ಪ.
ಇನ್ನು ಮನೆಯಲ್ಲಿ ಏನಾದರೂ ಬೇಕಾದರೆ ತೊಗೊಂಡು ಹೋಗಿ, ಅದರಲ್ಲೇನೋ ನೀವು ನಮ್ಮವರೇ ಅಲ್ವಾ, ಪರ್ವತಿ ಕೊಟ್ಟು ಕಳಿಸೋದಲ್ವೇನಮ್ಮ. ಅಯ್ಯಯ್ಯೋ ಬೇಡ ಜಯಕ್ಕ, ಅದೆಲ್ಲ ಏನು ಬೇಡ, ಪರವಾಗಿಲ್ಲ ಸಾಕು. ಕೊಡೋದು ತಗೊಳ್ಳೋದು ಇದೆಲ್ಲ ಇದ್ದಿದ್ದೆ. ಅಣ್ಣವ್ರಿಗೆ ಹೇಳ್ಬಿಡಿ, ನಾನು ಹೋಗ್ಬಿಟ್ಟು ಬರ್ತೀನಿ. ಹಾಂ ಆಯ್ತಾಯ್ತು, ಹುಷಾರಾಗಿ ಹೋಗಿ ಬನ್ನಿ. ಅಲ್ಲ, ಹೋಗ್ತೀನಿ ಅಂತ ಹೇಳ್ತಾನೆ ಇದ್ದೀನಿ. ಒಂದು ಕಾರ್ ಆದರೂ ಕಳಿಸ್ಬಾರ್ದ ನಾನು ಕರ್ಕೊಂಡೋಗಿ ಬಿಟ್ಟು ಬರೋಕ್ಕೆ? ಛೇ, ಏನು ಕಂಜೂಸ್ ಪಾರ್ಟಿಗಳು ಇವನಂತೂ. ಕಾರಲ್ಲಿ ಜುಮ್ ಅಂತ ನಮ್ಮ ಹಳ್ಳಿಗೆ ಹೋಗಿದ್ರೆ ಇಡೀ ಹಳ್ಳಿನೇ ಕಣ್ಣು ಕುಕ್ಕೋ ಥರ ನೋಡ್ತಿತ್ತು ನನ್ನ.